ನೋಡಿ, ಇವತ್ತು ನಾವು ಕೊಟ್ಟೆಹಣ್ಣನ್ನು ಕೊಯ್ತಾ ಇದ್ದೇನೆ. ಇವತ್ತು ಕೊಟ್ಟೆಹಣ್ಣು ನೋಡಿ, ಕೊಟ್ಟೆಹಣ್ಣು ಇಲ್ಲಿ ಎಲ್ಲಿ ಎಲ್ಲ ಕಡೆ ಇಲ್ಲ. ಅದು ಸೀಸನ್ ಟೈಮಲ್ಲಿ ಇರುವಂಥ ಇದೊಂದು ಕೊಟ್ಟೆಹಣ್ಣು. ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಸೀಸನಿಗೆ ಸರಿಯಾಗಿ ಕೊಯ್ತಾ ಇದ್ರು. ಇದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೊಯ್ಲಿಕ್ಕೆ ಆಗ್ತದೆ. ಇದು ಕಾಡಲ್ಲಿ ಅಥವಾ ಪೊದೆ ಇತರ ಪ್ರದೇಶದಲ್ಲಿ ಇದು ಸಿಗ್ತದೆ. ಇದು ಎಲ್ಲರಿಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಹಣ್ಣು ನಿಮಗೆ ಬಾಯಿ ನೋವು ಅಥವಾ ಇತರ ಆರೋಗ್ಯ ದೃಷ್ಟಿಯಿಂದ ಭಾರಿ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇದು ತಿನ್ನಲೇಬೇಕು. ವರ್ಷದಲ್ಲಿ ಆಗುವಂಥದ್ದು ಇಂತಹ ಒಂದು ಕಾಡುತ್ಪತ್ತಿ. ಇದು ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ತದೆ. ನಿಮಗೆ ಯಾವಾಗಲೂ ಇದರಿಂದ ಆರೋಗ್ಯ, ಇದು ಪ್ರಕೃತಿ ನಮಗೆ ಕೊಡುವಂಥ ಒಂದು ಮದ್ದು. ನೋಡಿ, ಬಾಯಿ ನೋವಿದ್ದವರು ಇದನ್ನು ತಿಂದರೆ ಒಳ್ಳೆಯದು. ಇದರಿಂದ ನಿಮಗೆ ತುಂಬ ಒಂದು ಬೇರೆ ಬೇರೆ ವಿಧದಲ್ಲಿ ನಿಮಗೆ ಆರೋಗ್ಯಕ್ಕೆ ಪ್ರಯೋಜನ ಇದೆ. ನೋಡಿ, ಒಳ್ಳೊಳ್ಳೆ ಹಣ್ಣಾದರೆ ನೋಡಿ ಬಿಳಿಯಾಗಿ ಚೆಂದಾಗಿರ್ತದೆ. ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ. ಇದು ಎಲ್ಲ ಒಮ್ಮೆ ತಿಂದರೆ ಇನ್ನೊಮ್ಮೆ ತಿನ್ನಬೇಕು ಅಂತ ನಮಗೆ ಆಗ್ತದೆ. ನೋಡಿ, ಇದರದ್ದು ಮುಳ್ಳುಮುಳ್ಳಾಗಿರ್ತದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇರಳವಾಗಿದೆ. ಇದು ಎಲ್ಲ ಕಡೆ ಹಾಗೆ ಸಿಗೋದಿಲ್ಲ. ಒಂದೊಂದು ಈ ವರ್ಷ ತುಂಬ ಒಳ್ಳೆಯದಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ನೋಡಿ, ಎಲ್ಲರೂ ಲೈಕ್ ಮಾಡಿ ನನ್ನ ಈ ವಿಡಿಯೋಗೆ. ಇನ್ನೊಂದು ಆಯುರ್ವೇದಿಕ್ ಅಥವಾ ಗಿಡಮೂಲಿಕೆ ಇಂಥ ಒಂದು ಹಣ್ಣನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯಾವುದು ಅಂತ ಇನ್ನೊಮ್ಮೆ ನೋಡೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.